ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಒಳ್ಳೆ ರೊಮ್ಯಾಂಟಿಕ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾವಾಗಿರುವ ಸತಿ ಲೀಲಾವತಿ. ಈ ಸಿನಿಮಾ ಕೆಲವು ದಿನಗಳ ಹಿಂದ್ಗಡೆನೆ ಮಾತ್ರನೇ ರಿಲೀಸ್ ಆಗಿತ್ತು. ಆದರೆ ಸುದ್ದಿ ಅಥವಾ ಸದ್ದಿಲ್ಲದೇನೆ OTTಗೆ ಕೂಡ ಈ ಒಂದು ಸಿನಿಮಾ ಕಾಲಿಟ್ಟಿದೆ. ಇವಾಗ ಬಿಡುಗಡೆ ಕೂಡ ಆಗಿದೆ. OTTಗೆ ಬಂದ ಬಳಿಕ ನಾನು ಈ ಒಂದು ಸಿನಿಮಾ ಸಂಪೂರ್ಣವಾಗಿ ನೋಡಿದ್ದೇನೆ ಹಾಗೂ ಸಿನಿಮಾದ ಕತೆ ಹೇಗಿದೆ ಮತ್ತು ಈ ಒಂದು ಸಿನಿಮಾದ ಕತೆ ಒಳಗೆ ಯಾವ ರೀತಿ ಪಾತ್ರಗಳಿದೆ, ನಿಜವಾಗ್ಲೂ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ ಅಂತ ನಾನು ಇವತ್ತಿನ ಒಂದು ಸಣ್ಣ ವಿಡಿಯೋದಲ್ಲಿ ಸತಿ ಲೀಲಾವತಿ ಸಿನಿಮಾದ ಬಗ್ಗೆ ಸಂಪೂರ್ಣವಾಗಿ ರಿವ್ಯೂ ಹಾಗೂ ಅನಾಲಿಸಿಸ್ ಬ್ರೇಕ್ ಡೌನ್ ಮಾಡ್ತೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಕಂಟೆಂಟ್ ಇಷ್ಟವಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಸಿನಿಮಾ ಕತೆ ನಡೆಯೋದು ಲೀಲಾ ಮತ್ತು ರಾಮ್ ಅವರ ಮಧ್ಯದಲ್ಲಿ. ಹೌದು, ಲೀಲಾ ಒಬ್ಬಳು ತುಂಬಾ ಬ್ಯುಸಿ ಆಗಿರುವ ಒಬ್ಬಳು ಫಿಲ್ಮ್ ಡೈರೆಕ್ಟರ್ ಆಗಿರುತ್ತಾಳೆ. ಆಕೆಗೆ ತನ್ನ ವೃತ್ತಿ ಜೀವನದಲ್ಲೇ ತುಂಬಾ ಇಷ್ಟ ಇರುತ್ತೆ, ತುಂಬಾ ಒಂದು ಕನಸು ಇರುತ್ತೆ, ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡ್ಬೇಕಂತ. ಇವೆಲ್ಲದರ ನಡುವೆ ಗಂಡನಿಗೆ ಕೊಡೋಕೆ ಚೂರು ಸಮಯ ಅವಳ ಹತ್ರ ಇರೋದಿಲ್ಲ. ಈ ಒಂದು ವಿಷಯ ಗೊತ್ತಾಗಿ ಈ ಒಂದು ವಿಷಯಕ್ಕೆ ಬೇಸತ್ತ ಗಂಡ ತನ್ನ ಹೆಂಡತಿ ಅಂದ್ರೆ ಲೀಲಾ ಒಳಗೆ ನನಗೆ ಡೈವರ್ಸ್ ಬೇಕಂತ ಕೇಳಿದಾಗ ಅಲ್ಲಿ ಬರುವಂತ ದೊಡ್ಡ ಟ್ವಿಸ್ಟ್ ಇಡೀ ಸಿನಿಮಾ ಟರ್ನಿಂಗ್ ಕಥೆನೇ ಚೇಂಜ್ ಮಾಡುತ್ತದೆ. ಹೌದು, ಆಕೆಗೆ ಆಮೇಲೆ ಒಂದು ಸ್ವಲ್ಪ ಡೌಟ್ ಬರುತ್ತದೆ. ಅಂದ್ರೆ ರಾಮ್ ಅವ್ರ ಮೇಲೆ ಡೌಟ್ ಬಂದಾಗ ನನ್ನ ಗಂಡನಿಗೆ ಬೇರೆ ಒಬ್ಬಳ ಹೆಂಗಸಿನ ಜೊತೆಗೆ ಅಫೇರ್ ಇದೆಯಾ ಅಥವಾ ಇಲ್ಲ ಅಂತ ಅನುಮಾನ ಶುರು ಮಾಡ್ತಾಳೆ. ಆ ಒಂದು ಪ್ರಾಬ್ಲಮ್ ಆಕೆಗೆ ಗೊತ್ತಾದಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾಳೆ ಅನ್ನೋದು ಸಿನಿಮಾದ ಒನ್ ಲೈನ್ ಕತೆ ತುಂಬಾ ಚೆನ್ನಾಗಿದೆ, ಕಮರ್ಷಿಯಲ್ ಇದೆ, ರೊಮ್ಯಾಂಟಿಕ್ ಇದೆ ಮತ್ತು ಒಂದು ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು, ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇರಬೇಕು, ಅವ್ರಿಗೆ ಎಷ್ಟು ಸಮಯ ಕೊಡಬೇಕು ಅನ್ನೋದು ಸಿನಿಮಾ ಕಂಪ್ಲೀಟ್ ಆಗಿ ಒಂದು ಒಳ್ಳೆ ಗುಡ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಓರಿಯೆಂಟೆಡ್ ಪ್ಯಾಕೇಜಿಂಗ್ ಸಿನಿಮಾವಾಗಿದೆ. ಈ ಒಂದು ಸಿನಿಮಾ OTT ಸನ್ ನೆಕ್ಸ್ಟ್ ಅಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತದೆ. ಕತೆ ತುಂಬಾ ಚೆನ್ನಾಗಿದೆ, ಕಾರಣ ನನಗೆ ಒಂದು ಸಿನಿಮಾ ಇಷ್ಟ ಆಗಿದೆ. ಸೊ ಹಾಗೆ ಈ ಒಂದು ಸಿನಿಮಾದ ಟೆಕ್ನಿಕಲ್ ಅಪ್ಡೇಟ್ಸ್ ಕಡೆ ಬಂದ್ರೆ ಇದರಲ್ಲಿ ಬರುವಂತ ಗಂಡ ಹೆಂಡತಿಯ ಮುನಿಸು ಕಾಮಿಡಿ ಸೀನ್ಸ್ ಗಳು ತುಂಬಾ ಚೆನ್ನಾಗಿ ಸಿನಿಮಾದ ಡೈರೆಕ್ಟರ್ ಅವರು ತೋರಿಸಿದ್ದಾರೆ. ಲಾವಣ್ಯ ತ್ರಿಪಾಠಿ ಆಗ್ಬೋದು, ಅವರ ನಟನೆ ಈ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಅದರ ಜೊತೆಗೆ ಮಿಕ್ಕಿ ಜೆ ಮೇಯರ್ ಅವರ ಒಂದು ಮ್ಯೂಸಿಕ್ ವೆಡ್ಡಿಂಗ್ ಸಾಂಗ್ಸ್ಗಳು ಈ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಆಗಿವೆ ಸ್ನೇಹಿತರೆ. ಆದರೆ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಅವಶ್ಯಕತೆ ಇರಲಾದಂತ ಒಂದು ಕಾಮಿಡಿ ಸೀನ್ಸ್ಗಳಾಗ್ಬೋದು, ಕಾಮಿಡಿ ಟ್ರ್ಯಾಕ್ಗಳು ಸಿನಿಮಾನ ಸ್ವಲ್ಪ ಸ್ಲೋ ಆಗಿ ಮಾಡುತ್ತವೆ. ಆದರೆ ಅದು ಕೂಡ ಸ್ವಲ್ಪ ಕಾಮಿಡಿ ಇದ್ದ ಕಾರಣ ಚೂರು ನಿಮ್ಮಲ್ಲಿ ನಗು ತರಿಸುತ್ತದೆ. ಅದು ಕೂಡ ಸಖತ್ತಾಗಿನೇ ವರ್ಕ್ ಆಗಿದೆ. ಹೌದು, ವೀಕೆಂಡ್ ಟೈಮಲ್ಲಿ ಆಗ್ಬೋದು ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ, ರೊಮ್ಯಾಂಟಿಕ್ ಲವ್ ಸ್ಟೋರಿ, ಸಂಬಂಧಗಳ ಸಿನಿಮಾ ನೀವು ನೋಡ್ತಾ ಇದ್ರೆ, ಸರ್ಚ್ ಮಾಡ್ತಾ ಇದ್ರೆ ಸತಿ ಲೀಲಾವತಿ ಸಿನಿಮಾ ನಿಮಗೆ ಬೆಸ್ಟ್ ಆಪ್ಷನ್ಸ್ ಆಗಲಿದೆ. ಸೊ ಇದು ಆಗಿತ್ತು ಸತಿ ಲೀಲಾವತಿ ಸಿನಿಮಾದೊಂದು ಸಣ್ಣ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಕಾಯ್ತರಿ. ನಮಸ್ಕಾರ ಸ್ನೇಹಿತರೆ.